ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 5ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಡಿಇಎಫ್ ಗಳ ಸರ್ವ ಸಮಾನತೆಯನ್ನು ಸಾಬೀತುಪಡಿಸಲು ಬಳಸುವ ನಿಯಮ. ಆಯ್ಕೆ ಬಾ ಬಾ ಬಾ, ಆಯ್ಕೆ ಬಿ ಬಾ ಕೋ ಬಾ, ಆಯ್ಕೆ ಸಿ ಕೋ ಬಾ ಕೋ, ಆಯ್ಕೆ ಡಿ ಲಂ ವಿ ಬಾ. ಓಕೆ, ಸೊ ಇಲ್ಲಿ ಚಿತ್ರವನ್ನ ಗಮನಿಸಿ. ಸೊ ಇಲ್ಲಿ ಕೋನ ಬಿ ಏನಾಗಿದೆ, ಕೋನ ಕ್ಯೂಗೆ ಸಮನಾಗಿದೆ ಅಲ್ವಾ. ಸೊ ಯಾಕಂದ್ರೆ ಇದು ಲಂಬ ಕೋನ ಆಗಿರುತ್ತೆ. ಸೊ ಹಾಗಾಗಿ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಕ್ಯೂ. ಸೊ ಯಾಕಂದ್ರೆ ಇದು 90 ಡಿಗ್ರಿ ಕೋನವನ್ನ ಹೊಂದಿದೆ. ಓಕೆ, ಸೊ ಇಲ್ಲಿ ಕೋನ, ಸೊ ಇಲ್ಲಿ ಬಾಹು ಎ ಸಿ ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಪಿ ಆರ್ ಆಗತ್ತೆ. ಯಾಕಂದ್ರೆ ಎರಡು ವಿಕರಣಗಳ ಮೇಲೂ ಎರಡು ಗೆರೆಗಳ ಹಾಕಿ ಸಮಾನ ಅಂತ ಹೇಳಿ ತೋರಿಸಿದಾರಲ್ವಾ. ಸೊ ನೋಡಿ, ಎರಡು ಸಮಾನವಾಗಿದೆ ಅಂತ ತೋರಿಸಿದ್ದಾರೆ. ಎರಡು ಗೆರೆಗಳಿವೆ ಅಂದ್ರೆ ಎರಡು ಸಮನಾಗಿದೆ ಅಂತ ಅರ್ಥ. ಸೊ ಹಾಗಾಗಿ ಎ ಸಿ ಈಕ್ವಲ್ ಟು ಪಿ ಆರ್ ಅಂತ ಬರೀಬಹುದು. ಸೊ ಅದೇ ರೀತಿ ಎ ಬಿ ಈಕ್ವಲ್ ಟು ಕ್ಯೂ ಪಿ ಅಲ್ವಾ. ಸೊ ಎ ಬಿ ಈಕ್ವಲ್ ಟು ಕ್ಯೂ ಪಿ. ಎರಡು ಬಾಹುಗಳ ಮೇಲೆ ಒಂದು ಗೆರೆಯನ್ನ ಹಾಕಿ ಸಮಾನ ಅಂತ ತೋರಿಸಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಎರಡು ಬಾಹುಗಳು ಸಮ, ಒಂದು ವಿಕರ್ಣ, ಒಂದು ಉಳಿದ ಬಾಹು ಮತ್ತು 90 ಡಿಗ್ರಿ ಕೋನ, ಈ ಮೂರು ಅಂಶಗಳನ್ನ ಸಮ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಲಂಬ ಕೋನ ವಿಕರಣ ಬಾಹು ಅಲ್ವಾ. ಸೊ ಸರ್ವಸಮತೆಯ ನಿಯಮದ ಅನ್ವಯ ಏನ್ ಹೇಳ್ಬೋದು, ಈ ಎರಡು ತ್ರಿಭುಜಗಳು ಸರ್ವ ಸಮಾನತೆಯನ್ನ ಹೊಂದಿದೆ. ಹಾಗಾದ್ರೆ ಆಯ್ಕೆಯನ್ನ ಗಮನಿಸಿದ್ರೆ ಲಂ ವಿ ಭಾ, ಲಂಬ ಕೋನ ವಿಕರಣ ಬಾಹು ಸಿದ್ಧಾಂತದ ಪ್ರಕಾರ. ಹಾಗಾಗಿ ಇಲ್ಲಿ ಡಿ ಆಯ್ಕೆ ಸರಿಯಾಗಿದೆ. ಓಕೆ, ಥ್ಯಾಂಕ್ ಯು.